ಹೋಗು ಫೇಸ್ ವಾಶ್ ಮಾಡು. ಫೇಸ್ ವಾಶ್ ಮಾಡು, ಬಂದು ಕೂತ್ಕೋ. ನನ್ನ ಮಕ್ಕಳು ನಾನು ಓದಿಸಲ್ಲ, ನೀನು ಓದಿಸ್ತೀನಿ, ನೀನು ಓದು ಅಂತ ಹೇಳಂತಾನೆ ಅಷ್ಟೇ. ಅದನ್ನ ಮೈಂಡಲ್ಲಿ ಇಟ್ಕೋ. ಕಮ್ಮಿ ಮಾಡ್ತಾರೆ. Hi friends, welcome back to Raman Tutorials for GK channel and Davangere tutorials for all the exams. ಸ್ನೇಹಿತರೆ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತಾ ಇವತ್ತಿನ ತರಗತಿಯಲ್ಲಿ ನಂಬರ್ ಸೀರೀಸ್ ಫಸ್ಟ್ 2 ಕ್ಲಾಸಸ್ ಅಲ್ಲಿ ನಾವು ನಂಬರ್ ಸೀರೀಸ್ ಮೇಲೆ ಕ್ವಶನ್ಸ್ ನ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಆ ಒಂದು ಇದನ್ನ ನಾವು ಏನ್ ಮಾಡೋಣ, ಕಂಟಿನ್ಯೂ ಮಾಡ್ತಾ ಹೋಗೋಣ. ನಂಬರ್ ಸೀರೀಸ್ ಏನಿದೆ, ನಂಬರ್ ಸೀರೀಸ್ ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಯಾರೆಲ್ಲ ಕ್ಲಾಸ್ಗೆ ಜಾಯಿನ್ ಆಗಿದಿರಿ ಅವ್ರಿಗೆಲ್ಲರಿಗೂ ಸಹ ಮತ್ತೊಮ್ಮೆ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತೀನಿ. ಒಂದು 2 ಮಿನಿಟ್ಸ್ ನೋಡೋಣ, 2 ಮಿನಿಟ್ಸ್ ನೋಡಿ ಸ್ಟಾರ್ಟ್ ಮಾಡೋಣ. ಸಿಲೆಬಸ್ ಪ್ರಕಾರನೇ ಮಾಡ್ತಾ ಇದ್ದೀನಿ. ಸಿಲೆಬಸ್ ಕ್ಲಾಸಸ್ ಎಲ್ಲ ಸಿಲೆಬಸ್ ಪ್ರಕಾರನೇ ಹೋಗ್ತಾ ಇದೆ. ಸಿಲೆಬಸ್ ಬಿಟ್ಟು ಏನು ಮಾಡ್ತಾ ಇಲ್ಲ. ಚೈತ್ರ ಮೇಡಮ್, ನೀವು ಲಾಸ್ಟ್ ಕ್ಲಾಸ್ ಅಲ್ಲೂ ಕೇಳಿದ್ರಿ ಪ್ಲೀಸ್ ಸಾಲ್ವ್ ದಿ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಅಂತ. ಕಂಟೆಂಟ್ ಎಲ್ಲ ಆದ್ಮೇಲೆ ಎಕ್ಸಾಮ್ಸ್ ನಿಯರ್ ಬೈ ಬಂದಾಗ ನಾವು ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ ಮೇಡಮ್, ಅವಾಗ ಈಸಿ ಆಗುತ್ತೆ. ನಾವು ವಿತೌಟ್ ನೋಯಿಂಗ್ ದ ಕಂಟೆಂಟ್ ಸುಮ್ನೆ ಡೈರೆಕ್ಟ್ ಆಗಿ ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋದ್ರೆ ಏನು ನಮ್ಗೆ ಗೊತ್ತಾಗೋದಿಲ್ಲ. ಕಲಂದರ್ ಸರ್, ಇದು ನಂಬರ್ ಪ್ಯಾಟರ್ನ್ ಮೇಲೆ ಮಿನಿಮಮ್ ಒಂದು ಮ್ಯಾಕ್ಸಿಮಮ್ 2 ಕ್ವಶನ್ಸ್ ಖಂಡಿತವಾಗಿಯೂ ಕಂಪಲ್ಸರಿ ಕೇಳೋ ಒಂದು ಇದಿರೋದ್ರಿಂದ ಇದು ಲಾಸ್ಟ್ ಕ್ಲಾಸ್. ಆ ಒಂದು ಕಾರಣದಿಂದ ಇದೊಂದು ಕ್ಲಾಸ್ ಮಾಡ್ತೀನಿ, ಅದಾದ್ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಬೇರೆ ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಆಲ್ರೆಡಿ ಸುಮಾರು ಜನ ಆನ್ಸರ್ ಮಾಡ್ತಿದ್ರಿ. ನಂಬರ್ ಸೀರೀಸ್ ಇದು 124, 126, 129, 134, 141. 141 ಆದ್ಮೇಲೆ ಬರ್ತಕ್ಕಂತ ನಂಬರ್ ಯಾವುದು ಅಂತ ಇಲ್ಲಿ ಕ್ವಶನ್ ಅನ್ನ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಯಾವುದು ಅಂತ ಕೆಲವೊಬ್ರು 150, ಕೆಲವೊಬ್ರು 152 ಬೇರೆ ಬೇರೆ ಆನ್ಸರ್ಸ್ ಬರ್ತಾ ಇದೆ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಬಿ ಎ ಬಿ ಎ ಬಿ ಎ ಆನ್ಸರ್ಸ್ ಬಿ ಎ ಅಲ್ಲಿ ಓಡಾಡ್ತಾ ಇದೆ. ಓಕೆ, ಸಾಲ್ವ್ ಮಾಡೋಣ. There are so many books. 124, 126, 129, 134,
141 124 126 129 141 ಅಲ್ವಾ ಸ್ನೇಹಿತರೆ? ಇಲ್ಲಿ 124 to 126 2 ಇದೆ ಡಿಫ್ರೆನ್ಸ್. 126ರಿಂದ 129 3 ಇದೆ, 129ರಿಂದ 134 5 ಇದೆ, 134ರಿಂದ 141 7 ಇದೆ. ಆಲ್ರೆಡಿ ಯಾರೋ ಒಬ್ರು ಆನ್ಸರ್ ಮಾಡಿದ್ರು. ಎಸ್, ಆಡ್ ಪ್ರೈಮ್ ನಂಬರ್ಸ್. ಎಸ್, ಯುವರ್ ಗೆಸ್ ಇಸ್ ಎಕ್ಸಾಕ್ಟ್ಲಿ ರೈಟ್. ನೋಡಿ, 2 3 5 7 ಅವಿಭಾಜ್ಯ ಸಂಖ್ಯೆಗಳನ್ನ ಏನ್ ಮಾಡ್ತಾ ಹೋಗ್ತಾ ಇದ್ದಾರೆ, ಕೂಡ್ತಾ ಹೋಗ್ತಾ ಇದ್ದಾರೆ. 2 ಆಯ್ತು, ನಂತರ 3 5 7 ಕೂಡಿದ್ದಾರೆ. 7 ಆದ್ಮೇಲೆ ಬರ್ತಕ್ಕಂತ ಅವಿಭಾಜ್ಯ ಸಂಖ್ಯೆ ಯಾವ್ದು ಸ್ನೇಹಿತರೆ? 11. 140ಕ್ಕೆ 11ಅನ್ನ ಕೂಡಿದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ? ಅದು 152 ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ವೆರಿ ಗುಡ್. 150 ಬರೋದಿಲ್ಲ ಸ್ನೇಹಿತರೆ. 109 ಅವಿಭಾಜ್ಯ ಸಂಖ್ಯೆ ಅಲ್ಲ. 9 ಅನ್ನೋದು 9 ಇಸ್ ನಾಟ್ ಎ ಪ್ರೈಮ್ ನಂಬರ್. ಓಕೆ, 7 ಆದ್ಮೇಲೆ ಬರ್ತಕ್ಕಂಥ ಪ್ರೈಮ್ ನಂಬರ್ ಯಾವುದು? 11. 152 ಇಸ್ ದಿ ರೈಟ್ ಆನ್ಸರ್. ಅವಿಭಾಜ್ಯ ಸಂಖ್ಯೆಗಳ ಆಧಾರದ ಮೇಲೆ ಪ್ರಶ್ನೆಯನ್ನ ತೆಗೆದಿದ್ದಾರೆ. ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಕ್ವಶನ್ ನಂಬರ್ 2 ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಟ್ರೈ ಮಾಡಿ. ಅದು ಕ್ವಶನ್ ನಂಬರ್ 2 ಸ್ನೇಹಿತರೆ, ಆಮೇಲೆ ಕನ್ಫ್ಯೂಸ್ ಆಗ್ಬೇಡಿ. 5 3 10 8 7 7 ಆದ್ಮೇಲೆ ಒಂದು ಕ್ವಶನ್ ಮಾರ್ಕ್, ನೆಕ್ಸ್ಟ್ ಅನದರ್ ಕ್ವಶನ್ ಮಾರ್ಕ್. ಅಂದ್ರೆ 2 ಮಿಸ್ಸಿಂಗ್ ನಂಬರ್ಸ್ ಇದೆ. ಅದರಲ್ಲಿ 2 ಮಿಸ್ಸಿಂಗ್ ನಂಬರ್ ಇದೆ. ಟ್ರೈ ಮಾಡಿ. 5 3 10 8 17 ಕ್ವಶನ್ ಮಾರ್ಕ್ 24. ಕೆಲವೊಬ್ರು ಎ ಅಂತ ಮೆನ್ಷನ್ ಮಾಡ್ತಿದ್ದೀರಿ, ಕೆಲವೊಬ್ರು ಡಿ ಅಂತ ಮೆನ್ಷನ್ ಮಾಡ್ತಾ ಇದ್ದೀರಿ. ಓಕೆ, ಆನ್ಸರ್ ಅನ್ನ ನೋಡೋಣ. ಮೊದಲು ನಾನು ಸಂಖ್ಯೆಗಳನ್ನ ಬರ್ಕೊಳ್ತೀನಿ. 5 3 10 8 17. ಸ್ನೇಹಿತರೆ, ಇಲ್ಲಿ ನಾವು ಮೊದಲು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂದ್ರೆ, ಇಲ್ಲಿ 5 ಅನ್ನೋದು ದೊಡ್ಡ ಸಂಖ್ಯೆ, ಅದಾದ್ಮೇಲೆ ಚಿಕ್ಕ ಸಂಖ್ಯೆ ಇದೆ. ಮತ್ತೆ 10 ಅನ್ನೋದು ದೊಡ್ಡ ಸಂಖ್ಯೆ, ಮತ್ತೆ ಚಿಕ್ಕ ಸಂಖ್ಯೆ ಇದೆ. 17 ಅನ್ನೋದು ದೊಡ್ಡ ಸಂಖ್ಯೆ ಆದ್ಮೇಲೆ ಚಿಕ್ಕ ಸಂಖ್ಯೆ ಬರಬೇಕು, ಮತ್ತೆ ದೊಡ್ಡ ಸಂಖ್ಯೆ. 24 ಅನ್ನೋದು ಚಿಕ್ಕ ಸಂಖ್ಯೆ ಆಗುತ್ತೆ. ಓಕೆ, ಹಾಗಾದ್ರೆ ಇದು ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇಲ್ಲ, ಅಂದ್ರೆ ಏರಿಕೆ ಮತ್ತೆ ಇಳಿಕೆ ಕ್ರಮದಲ್ಲಿ ಇಲ್ಲ. ಅಂದ್ರೆ ಆಲ್ಟರ್ನೇಟಿವ್ ನಂಬರ್ಸ್, ಒಂದು ಬಿಟ್ಟು ಒಂದು ನಂಬರ್ ಮೇಲೆ ಲಿಂಕ್ ಇದೆ. ಹಾಗಾದ್ರೆ ಇದು ಯಾವ ರೀತಿ ಬರ್ಬೋದು ಸರ್? ಯಾವ ರೀತಿ ಬರ್ಬೋದು ಅಂದ್ರೆ, ನೋಡಿ ಇಲ್ಲಿ 5 ಅನ್ನೋದು 5ನ್ನ ಮಾತ್ರ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ನೋಡಿದಾಗ 2 ಸ್ಕ್ವೇರ್ ಪ್ಲಸ್ 1 ಅಂತ ಬರುತ್ತೆ. ನೋಡಿ ಸ್ನೇಹಿತರೆ, 2ರ ವರ್ಗ 4, 4ಕ್ಕೆ 1 ಕೂಡಿದ್ರೆ ಎಷ್ಟು ಬರ್ತಾ ಇದೆ? 5. ನೆಕ್ಸ್ಟ್ 3ಅನ್ನ ನೋಡಿ, 3ಅನ್ನ ನಾನು 2ರ ವರ್ಗ -1 ಅಂತ ಬರ್ಕೋಬಹುದಾ? ಅಂದ್ರೆ 4ರಲ್ಲಿ 1 ಕಳೆದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ? 3 ಬರುತ್ತೆ. 4ರಲ್ಲಿ 1 ಕಳೆದ್ರೆ 3 ಬರುತ್ತೆ. ಓಕೆ, 5 ಆಯ್ತು. ನೆಕ್ಸ್ಟ್ 10ಕ್ಕೆ ಬರೋಣ. 10ನ್ನ ತಗೋಬೇಕಾದ್ರೆ ನೋಡಿ, ಇಲ್ಲಿ 2 ಸ್ಕ್ವೇರ್ ತಗೊಂಡ್ವಿ. ನೆಕ್ಸ್ಟ್ ನಿಮ್ಗೆ ಇಂಟ್ ಸಿಕ್ಕೋಗುತ್ತೆ. 99% ಎಲ್ಲರೂ ಗೆಸ್ ಮಾಡಿರ್ತೀರಿ. 3 ಸ್ಕ್ವೇರ್ ಪ್ಲಸ್ 1, 3 ಸ್ಕ್ವೇರ್ ಪ್ಲಸ್ 1 ಎಷ್ಟು ಬರುತ್ತೆ ಸ್ನೇಹಿತರೆ? 10 ಬರುತ್ತೆ. ಅದೇ ರೀತಿ 3 ಸ್ಕ್ವೇರ್ ಅಲ್ಲಿ 1ಅನ್ನ ಕಳೀರಿ, ಎಷ್ಟು ಬರುತ್ತೆ ಸ್ನೇಹಿತರೆ? 8 ಬರುತ್ತೆ. 3 ಸ್ಕ್ವೇರ್ ಅಲ್ಲಿ 1ಅನ್ನ ಕಳೆದ್ರೆ ಎಷ್ಟು ಬರುತ್ತೆ? 3 ಸ್ಕ್ವೇರ್ ಅಂದ್ರೆ 9, 9ರಲ್ಲಿ 1 ಕಳೆದ್ರೆ 8. ಅದೇ ರೀತಿ ನೆಕ್ಸ್ಟ್ 17 ಇದೆ. ಇಲ್ಲಿ 3 ಸ್ಕ್ವೇರ್ ಆದ್ಮೇಲೆ ಯಾವ್ದು ಬರ್ಬೇಕು? ನೆಕ್ಸ್ಟ್ 4 ಸ್ಕ್ವೇರ್ ಬರ್ಬೇಕು. 4 ಸ್ಕ್ವೇರ್ಗೆ 1ಅನ್ನ ಕೂಡಿದ್ರೆ 17. ಇಲ್ಲಿ ಯಾವ್ದು ತಗೋಬೇಕು ಸ್ನೇಹಿತರೆ? 4 ಸ್ಕ್ವೇರ್ ಅಲ್ಲಿ 1ಅನ್ನ ಕಳಿಬೇಕು. ಅಂದ್ರೆ 17ರಲ್ಲಿ 1ಅನ್ನ ಕಳೆದ್ರೆ 16ರಲ್ಲಿ 1ಅನ್ನ ಕಳೆದ್ರೆ ಎಷ್ಟು ಬರುತ್ತದು? 15 ಬರ್ತದೆ. ನೆಕ್ಸ್ಟ್ 5 ಸ್ಕ್ವೇರ್ ಪ್ಲಸ್ 1, 5 ಸ್ಕ್ವೇರ್ ಪ್ಲಸ್ 1 ಅಂದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ? ಅದು 5 ಸ್ಕ್ವೇರ್ ಅಂದ್ರೆ 25, 25ಕ್ಕೆ 1ಅನ್ನ ಕೂಡಿದ್ರೆ 26. ಹಾಗಾದ್ರೆ ನಮ್ಗೆ ಸಿಗ್ತಾ ಇರುವಂತ ಕಾಂಬಿನೇಷನ್ ಯಾವುದು? ಜೋಡಿ ಯಾವ್ದು ಸಿಗ್ತಾ ಇದೆ ಸ್ನೇಹಿತರೆ? 15 ಮತ್ತೆ 26. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. 15 ಮತ್ತೆ 26. 15 ಮತ್ತು 26.
Okay. Next question. Question number 3. Question number 3 ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಫೈಂಡ್ ದಿ ಆಡ್ ಒನ್ ಅಂದ್ರೆ ಈ ಗುಂಪಿಗೆ ಸೇರದೆ ಇರ್ತಕ್ಕಂತಹ ಸಂಖ್ಯೆಯನ್ನ ನಾವು ಆರಿಸಿ ಬರೀಬೇಕು. 4, 10, 18, 4, 10, 18, 34, 74, 4, 10, 18, 34, 74. ಯಾವ್ದು ಬರುತ್ತೆ ನೋಡಿ ಸ್ನೇಹಿತರೆ? 4, 10, 18, 34, 74. ಇಲ್ಲೂ ಡಿಫ್ರೆಂಟ್ ಆನ್ಸರ್ಸ್ ನ ಕೊಡ್ತಾ ಇದ್ದೀರಾ. ಇಲ್ಲೂ ಸ್ವಲ್ಪ ಡಿಫ್ರೆಂಟ್ ಆನ್ಸರ್ಸ್ ಬರ್ತಾ ಇದೆ, ನೋಡೋಣ ಹಾಗಾದ್ರೆ. 4, 10, 18, 34, 74 ಇದೆ ಅಲ್ವಾ ಸ್ನೇಹಿತರೆ ಕೊಟ್ಟಿರೋದು? ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡಿ, ಫಸ್ಟ್ ಟರ್ಮ್, ಮೊದಲ ಸಂಖ್ಯೆ ಯಾವ್ದಿದೆ? 4. 4ಕ್ಕೆ ನಾವೇನ್ ಮಾಡೋಣ? 4 2 8, 8ಕ್ಕೆ 2 ಕೂಡಿದ್ರೆ 10 ಬಂತ. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸಂಖ್ಯೆ ಯಾವ್ದಿದೆ? 10 ಇದೆ. 10 2 20, 20ರಲ್ಲಿ 2ನ್ನ ಕಳಿಬೇಕು ಸ್ನೇಹಿತರೆ. ಒಂದ್ಸತಿ ಕೂಡ್ಬೇಕು, ಒಂದ್ಸತಿ ಕಳಿಬೇಕು. 10 20, 20ರಲ್ಲಿ 2 ಕಳೆದ್ರೆ ಎಷ್ಟು ಬರ್ತಾ ಇದೆ ಸ್ನೇಹಿತರೆ? 18. ಮೂರನೇ ಸಂಖ್ಯೆ ನೋಡಿ, 18, ಇಲ್ಲಿ ಕೂಡಿದೀವಿ, ಇಲ್ಲಿ ಮತ್ತೆ ಕೂಡ್ಬೇಕು. 18, 18 2 36, 36 ಪ್ಲಸ್ 2 ಎಷ್ಟು ಬರ್ಬೇಕು ಸ್ನೇಹಿತರೆ? 38 ಬರ್ಬೇಕು. 36 ಪ್ಲಸ್ 2 38 ಬರ್ಬೇಕು. ಆದ್ರೆ ಇಲ್ಲಿರೋದೇನು? 34 ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಕಳಿತೀವಿ ನೋಡಿ. ಓಕೆ, 38 38 ಇಂಟು 2, 38 76, 76ರಲ್ಲಿ 2 ಕಳೆದ್ರೆ ಯಾವ್ದು ಬರ್ಬೇಕು ಸ್ನೇಹಿತರೆ? 74 ಇದೆ. ಸೊ ಇಲ್ಲಿ ಮಿಸ್ಸಿಂಗ್ ನಂಬರ್ ಅಂದ್ರೆ ಆಡ್ ಒನ್ ಯಾವ್ದು ಬರ್ತಾ ಇದೆ ಅಂದ್ರೆ 34. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಮೊದಲ ಸಂಖ್ಯೆ ಏನಿದೆ ಅದನ್ನ 2ರಿಂದ ಗುಣಿಸಿ 2ನ್ನ ಕೂಡ್ಬೇಕು. 4 2 8, 8ಕ್ಕೆ 2 ಕೂಡಿದ್ರೆ 10. ಇಲ್ಲಿ ಕೂಡ್ತೀವಿ, 2ನ್ನ ಗುಣಿಸಿ 2ನ್ನ ಕೂಡ್ತೀವಿ. ನೆಕ್ಸ್ಟ್ 2ನ್ನ ಗುಣಿಸಿ 2ನ್ನ ಕಳಿಬೇಕು. ಮುಂದಿನ ಸಂಖ್ಯೆ ಯಾವ್ದಿದೆ? 10. 10 2 20, 20ರಲ್ಲಿ 2 ಕಳೆದ್ರೆ 18. ಓಕೆ, ಇಲ್ಲಿ 10 ಆಯ್ತಲ್ವಾ? ನೆಕ್ಸ್ಟ್ ಆಲ್ಟರ್ನೇಟಿವ್ ನಂಬರ್ಗೆ ಮತ್ತೆ ಏನ್ ಮಾಡ್ಬೇಕು? ಕೂಡ್ಬೇಕು. 18 2 36, 36ಕ್ಕೆ 2ನ್ನ ಕೂಡಿದ್ರೆ 38 ಬರ್ಬೇಕಿತ್ತು, ಆದ್ರೆ ಇಲ್ಲಿ 34ನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ 38 2 ನೋಡಿ, ಇದನ್ನೇ ಇಲ್ಲಿ ಕ್ಯಾರಿ ಮಾಡಿದಾರೆ ನೋಡಿ. ಯಾಕೆ ಸರ್ 34ನೇ ತೆಗಿಬೇಕು ಅಂತ ನಿಮ್ ಮೈಂಡ್ ಅಲ್ಲಿ ಓಡ್ಬಹುದು. ಓಕೆ ಸರ್, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ? ನೆಕ್ಸ್ಟ್ ನಂಬರ್ ನೋಡಿ, 38 ತಗೊಂಡ್ರೆ ಮಾತ್ರನೇ ನೆಕ್ಸ್ಟ್ ನಂಬರ್ ಬರೋದು. 38 2 76, 76ರಲ್ಲಿ 2 ಕಳೆದ್ರೆ 74 ಸಿಗೋದು. ಓಕೆ ರೈಟ್. ಸೊ ಆಪ್ಷನ್ ಎ ಇಯರ್ ಇಸ್ ದಿ ರೈಟ್ ಆನ್ಸರ್. ಒಂದು ಪ್ರಾಬ್ಲಮ್ ನ ಬೇರೆ ಬೇರೆ ಮೆಥಡ್ ಅಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. ನೀವು ಬೇರೆ ಮೆಥಡ್ ಅಲ್ಲಿ ಮಾಡಿ ನಿಮಗೆ ಆನ್ಸರ್ ಸೇಮ್ ಬಂದಿದ್ರೆ ನೋ ಪ್ರಾಬ್ಲಮ್.
ನೆಕ್ಸ್ಟ್ ಕ್ವಶನ್ ನಂಬರ್ 4. ಇಲ್ಲೂ ಸಹ ಆಡ್ ಒನ್ ಅನ್ನ ನೀವು ಡಿಲೀಟ್ ಮಾಡಬೇಕು. 3, 9, 19, 33, 51, 72, 99. 3, 9, 19, 33, 51, 72, 99. ಟ್ರೈ ಮಾಡಿ, ಸರಿಯಾದ ಉತ್ತರ ಯಾವುದು ಅಂತ ಟ್ರೈ ಮಾಡಿ. ನೈನ್ಟೀನ್ ಈಸ್ ನಾಟ್ ಡಿವಿಸಿಬಲ್ ಬೈ 3. ಉಳಿದಿದ್ದೆಲ್ಲ 3 ಇಂದ ಡಿವೈಡ್ ಆಗುತ್ತೆ. ನೋ, 19 ಅಂತ ಏನ್ ಹೇಳ್ತಾ ಇದ್ದೀರಾ, ನಿಮ್ಮ ಉತ್ತರ ತಪ್ಪು. ಇದು ಬೇರೆ ಕಾನ್ಸೆಪ್ಟ್ ಮೇಲಿದೆ. 19 ಅಲ್ಲ, 3 ಅಂತ ಹೇಳ್ತಾ ಇದ್ದೀರಾ, ಆ ಉತ್ತರನೂ ಸಹ ತಪ್ಪು. ಆಪ್ಷನ್ ಎ, ಸಾರಿ, ಎಲ್ಲರೂ 19 ಅಂತ ಹೇಳ್ತಾ ಇದ್ದೀರಾ. ಓಕೆ, ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ ಫಸ್ಟ್ ನಂಬರು 3 ಅಲ್ವಾ ಇರೋದು. 3, 9, 19, 33 ಅಂದ್ರೆ 33, 51, 72, 99 ಇದೇ ಇರ್ತಕ್ಕಂಥದ್ದು, ಹೌದಲ್ವಾ? 72 ಯಾರು ಆನ್ಸರ್ ಮಾಡ್ತಾ ಇದ್ದೀರಿ, ನಿಮ್ಮ ಉತ್ತರ ಸರಿ ಇದೆ. ಸರ್ ಹೇಗ್ ಬರುತ್ತೆ ಸರ್? ನೋಡಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 3 ಏನಿದೆ, 3ಅನ್ನ ನಾವು 2 ಇಂಟು 1 ಸ್ಕ್ವೇರ್ ಪ್ಲಸ್ 1 ಅಂತ ಬರಿಬಹುದಾ? 2 ಇಂಟು 1 ಸ್ಕ್ವೇರ್ ಪ್ಲಸ್ 1. 1 ಸ್ಕ್ವೇರ್ ಅಂದ್ರೆ 1 ಸ್ನೇಹಿತರೆ, 2 ಒಂದ್ಲಿ 2, 2ಕ್ಕೆ 1 ಕೂಡಿದ್ರೆ ಎಷ್ಟು ಬರ್ತಾ ಇದೆ? 3 ಬರ್ತಾ ಇದೆ. ನೆಕ್ಸ್ಟ್ ಇದೇ ಒಂದು ಸೀರೀಸ್ ಅಲ್ಲಿ ಮುಂದುವರಿಬೇಕು. 2 ಇಂಟು 1 ಸ್ಕ್ವೇರ್ ಬದಲಾಗಿ ಯಾವ್ದು ತಗೋಬೇಕು? 2 ಸ್ಕ್ವೇರ್ ತಗೋಬೇಕು. 2 ಇಂಟು 2 ಸ್ಕ್ವೇರ್, 2 ಸ್ಕ್ವೇರ್ ಅಂದ್ರೆ 4, 4 2 8, 8 ಪ್ಲಸ್ 1 9 ಆಗ್ತದೆ. ನೆಕ್ಸ್ಟ್ 2 ಇಂಟು 3 ಸ್ಕ್ವೇರ್ ಪ್ಲಸ್ 1. ಓಕೆ, 3 ಸ್ಕ್ವೇರ್ ಅಂದ್ರೆ 9, 9 2 18, 18ಕ್ಕೆ 1 ಕೂಡಿದ್ರೆ 19 ಆಯ್ತು. ನೆಕ್ಸ್ಟ್ 2 ಇಂಟು 4 ಸ್ಕ್ವೇರ್ ಪ್ಲಸ್ 1. ನೆಕ್ಸ್ಟ್ 2 ಇಂಟು 5 ಸ್ಕ್ವೇರ್, 2 ಇಂಟು 5 ಸ್ಕ್ವೇರ್ ಪ್ಲಸ್ 1. 2 ಇಂಟು 6 ಸ್ಕ್ವೇರ್ ಪ್ಲಸ್ 1. ಕೊನೆಯದು 2 ಇಂಟು 7 ಸ್ಕ್ವೇರ್ ಪ್ಲಸ್ 1. ಓಕೆ, ಈಗ ನೋಡಿ, ಇದು ಸರಿ, ಇದು 3 ಬರ್ತದೆ, ಇದು 9, ಇದು ಡಿಸ್ಕಸ್ ಮಾಡಿದ್ವಿ 19. ಆದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, 4 ಸ್ಕ್ವೇರ್ ಅಂದ್ರೆ 16, 16ರಲ್ಲಿ 32 ಪ್ಲಸ್ 1 33 ಬರ್ತಿದೆ. 5 ಸ್ಕ್ವೇರ್ ಅಂದ್ರೆ 25, 2ರಲ್ಲಿ 50 ಪ್ಲಸ್ 1 51 ಬರ್ತಿದೆ. 6 ಸ್ಕ್ವೇರ್ ಅಂದ್ರೆ 36, 36 2ರಲ್ಲಿ 72 ಪ್ಲಸ್ 1 73 ಬರ್ಬೇಕು. ಆದ್ರೆ ಇಲ್ಲಿರೋದು 72. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಕೊನೆಯದು 99 ಬರುತ್ತೆ, 99 ಬರುತ್ತೆ. ಇಲ್ವಾ? ಯಾವ ರೀತಿ ಈ ರೀತಿಯಾದಂತ ಕ್ವಶನ್ ನ ನಾವು ಫೈಂಡ್ ಔಟ್ ಮಾಡಬೇಕು? ನಂಬರ್ ಸೀರೀಸ್ ಅಲ್ಲಿ ನಮ್ಗೆ
ಏನು ನಾನು ಸೆಕೆಂಡ್ ಕ್ಲಾಸ್ ಅಲ್ಲಿ ತಿಳಿಸಿದೀನಿ. ಸೆಕೆಂಡ್ ಕ್ಲಾಸ್ ನ ಇನ್ನೊಂದ್ಸತಿ ನೀವು ವಾಚ್ ಮಾಡಿ. ನಂಬರ್ ಸೀರೀಸ್ ಅಲ್ಲಿ ಯಾವ್ದೆಲ್ಲ ನಾವು ನೆನ್ಪಿಟ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದೀನಿ. ಮ್ಯಾಥ್ಸ್ ಆಸ್ಪಿರೆಂಟ್ಸ್ ಏನಿರ್ತೀರಿ ನಿಮಗೆ ಕಷ್ಟ ಅಂತ ಅನ್ಸಲ್ಲ, ನಿಮಗೆ ಯಾವ್ದೋ ಒಂದು ಮೆಥಡ್ ಅಲ್ಲಿ ನಿಮಗೆ ಉಳಿಯುತ್ತೆ. ಬಟ್ ಬೇರೆ ಆಸ್ಪಿರೆಂಟ್ಸ್ ಏನಿರ್ತೀರಾ ಅಂದ್ರೆ ಮೆಂಟಲ್ ಎಬಿಲಿಟಿ ಸ್ವಲ್ಪ ಡಿಫಿಕಲ್ಟಿ ಅಂತವ್ರು, ಮ್ಯಾಥ್ಸ್ನವ್ರಿಗೆ ಅಷ್ಟೇ ಅಲ್ಲ, ಮ್ಯಾಥ್ಸ್ನವರು ಕೆಲವೊಬ್ರಿಗೆ ಡಿಫಿಕಲ್ಟಿ ಅಂತ ಅನ್ಸುತ್ತೆ. ನೀವೇನ್ ಮಾಡ್ಬೇಕು, ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ಬೇಕು, ಜೊತೆಗೆ ಬೇಸಿಕ್ಸ್ ಗೊತ್ತಾಗ್ಬೇಕು. ಜಾಸ್ತಿ ಕೊಡುವಂತದ್ದು ಏನು ಅಂದ್ರೆ, ಜಾಸ್ತಿ ಯಾವ್ದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಂದ್ರೆ ನಮಗೆ ಡಿಫ್ರೆಂಟ್ ಸೆಟ್ ಆಫ್ ನಂಬರ್ಸ್ ಗೊತ್ತಿರಬೇಕು. ಬೇರೆ ಬೇರೆ ವಿಧದ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಅವಿಭಾಜ್ಯ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು, ಈ ಸಂಖ್ಯೆಗಳ ಬಗ್ಗೆ ಮಾಹಿತಿ ಇರಬೇಕು. ಜೊತೆಗೆ ಸ್ಕ್ವೇರ್ಸ್ ಮತ್ತೆ ಕ್ಯೂಬ್ಸ್, ವರ್ಗಗಳು ಮತ್ತೆ ಘನಗಳ ಬಗ್ಗೆ ಮಾಹಿತಿ ಇರಬೇಕು. ಅದಾದ್ಮೇಲೆ ಬೇಸಿಕ್ ಆಪರೇಷನ್ಸ್, ಕೂಡೋದು, ಕಳಿಯೋದು, ಗುಣಿಸೋದು, ಬಾಗ್ಸೋದು, ಈ ಬೇಸಿಕ್ ಆಪರೇಷನ್ಸ್ ಚೆನ್ನಾಗಿ ನೆನ್ಪಿರ್ಬೇಕು. ಇಷ್ಟು ನೆನ್ಪಿದ್ರೆ ಓಕೆ, ನಾವ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದ್ರ ಜೊತೆಗೆ ನಾವ್ ಹೆಚ್ಚು ಪ್ರಾಕ್ಟೀಸ್ ಮಾಡ್ಬೇಕು, ಹೆಚ್ಚು ಈ ತರ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ಬೇಕು, ಅವಾಗ ಮಾತ್ರ ಗೊತ್ತಾಗ್ತದೆ. ಓಕೆ, ಇದನ್ನ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. Why can't we do multiplication of 3? ಮಲ್ಟಿಪ್ಲಿಕೇಶನ್ ಅಂದ್ರೆ ಒಂದೊಂದು ಪ್ರಾಬ್ಲಮ್ ನ ಒಂದೊಂದು ಬೇಸಿಸ್ ಮೇಲೆ ಕೊಟ್ಟಿರ್ತಾರೆ. ನಾವ್ ಯಾವ ರೀತಿ ಥಿಂಕ್ ಮಾಡಿ ಆನ್ಸರ್ ಮಾಡಿ ಬರ್ತೀವಿ. ನೀವ್ ಹೇಳಿದ್ರಿ 19 ಇಸ್ ದಿ ರೈಟ್ ಆನ್ಸರ್ ಅಂತ, ಬಟ್ ಅವರು ಯಾವ ಕಾನ್ಸೆಪ್ಟ್ ಮೇಲೆ ಕೊಟ್ಟಿರ್ತಾರೆ, ಅವ್ರು ಕೊಟ್ಟಿರೋ ಕಾನ್ಸೆಪ್ಟ್ ಇದು, ಈ ಒಂದು ಕಾನ್ಸೆಪ್ಟ್ ಮೇಲೆ ಕೊಟ್ಟಿರ್ತಾರೆ. ಅಂದ್ರೆ 72 ಆನ್ಸರ್ ಬರೋ ರೀತಿಯಲ್ಲಿ ಕೊಟ್ಟಿರ್ತಾರೆ. ನಾವೇನ್ ಅನ್ಕೊಳ್ತೀವಿ, 19 ಟಿಕ್ ಮಾರ್ಕ್ ಮಾಡಿ ಬಂದಿರ್ತೀವಿ, ಸರಿ ನಾವು ನಮ್ಮ ಆನ್ಸರ್ ಮಾಡಿದ್ರೆ ಸರಿ ಅಂತ. ಓಕೆ, ಬಟ್ ಅವರು ಆನ್ಸರ್ ಕೀಯಲ್ಲಿ 72 ಅಂತ ಕೊಟ್ಟಿರ್ತಾರೆ. ಓಕೆ, ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಹೌದಲ್ವಾ, ತಪ್ಪು ಮಾಡಿದೀವಿ ಅಂತ ಅನ್ಸುತ್ತೆ. ಮೂರು ಯಾವ ರೀತಿ ಬರುತ್ತೆ ಅಂದ್ರೆ 2 ಇಂಟು 1 ಸ್ಕ್ವೇರ್ ಪ್ಲಸ್ 1. ಇಲ್ಲಿ ಫಾರ್ಮುಲಾ ಅವ್ರು ಯೂಸ್ ಮಾಡಿರುವಂತದ್ದು ಏನಿಲ್ಲ, 2 ಇಂಟು n ಸ್ಕ್ವೇರ್ ಪ್ಲಸ್ 1, ಇದೇ ಫಾರ್ಮುಲಾನ ಅವರು ನಾವು ಬಳಸ್ಕೊಂಡಿರುವಂತದ್ದು. 2 n ಸ್ಕ್ವೇರ್ ಪ್ಲಸ್ 1, ಇಷ್ಟೇ ಫಾರ್ಮುಲಾ. ಇಲ್ಲಿ n ಜಾಗದಲ್ಲಿ 1 ಹಾಕೊಂಡಿದೀನಿ. 1 ಸ್ಕ್ವೇರ್ ಪ್ಲಸ್ 1 ಅಂತ ಮಾಡಿದ್ರೆ 3 ಬರುತ್ತೆ. 1 ಸ್ಕ್ವೇರ್ ಅಂದ್ರೆ 1, 1 2 2, 2ಕ್ಕೆ 1 ಕೂಡಿದ್ರೆ 3 ಸ್ನೇಹಿತರೆ. ನೆಕ್ಸ್ಟ್ 2 ಸ್ಕ್ವೇರ್, n ಜಾಗದಲ್ಲಿ 2 ಬರ್ಕೊಂಡಿದೀನಿ. 2 ಸ್ಕ್ವೇರ್ ಅಂದ್ರೆ 4, 4 2 8, 8ಕ್ಕೆ 1 ಕೂಡಿದ್ರೆ 9. ನೆಕ್ಸ್ಟ್ 3 ಸ್ಕ್ವೇರ್ ಅಂದ್ರೆ 9, 9 2 18 ಪ್ಲಸ್ 1 19. ಈ ರೀತಿ ಮುಂದುವರೆದಿದೆ. ಆದ್ರೆ ಇಲ್ಲೇನಾಗ್ತಾ ಇದೆ ನೋಡ್ರಿ, 6 ಸ್ಕ್ವೇರ್ ಅಂದ್ರೆ 36, 36 2 72 ಪ್ಲಸ್ 1 73 ಬರ್ಬೇಕಾಗಿತ್ತು, ಇಲ್ಲಿ 72 ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಡಿಲೀಟ್ ಮಾಡ್ಬೇಕು. ರೈಟ್, ನೆಕ್ಸ್ಟ್ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ಮತ್ತೆ 6 ಮಿಸ್ಸಿಂಗ್ ನಂಬರ್ ಇರುತ್ತೆ. ಇದರಲ್ಲಿ ಮಿಸ್ ಆಗಿರ್ತಕ್ಕಂಥ ನಂಬರ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊನ್ನೆ 6 24 60 120. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. 120 ಮತ್ತೆ 336 ನಡುವೆ ಬರ್ತಕ್ಕಂಥದ್ದು. 0 6 24 60 120 336. ಇಲ್ಲಿ ನಾನು ಒಂದು ಇಂಟ್ ಕೊಡ್ತೀನಿ, ಇದು ಕ್ಯೂಬ್ ಮೇಲೆ ಬರುತ್ತೆ. ಕ್ಯೂಬ್ ಅಂದ್ರೆ ಘನಗಳ ಮೇಲೆ, ಘನಗಳಿಂದ ಒಂದು ಸಂಖ್ಯೆಯನ್ನ ಕಳಿತಾ ಹೋಗ್ಬೇಕು, ಆ ಬೇಸಿಸ್ ಮೇಲೆ ಬರುತ್ತೆ. ಟ್ರೈ ಮಾಡಿ. ಸೊನ್ನೆ 6 24 60 120 ಕ್ವಶನ್ ಮಾರ್ಕ್ 336. ಒಂದು ಸಂಖ್ಯೆಯನ್ನ ಕಳಿಬೇಕು ಸ್ನೇಹಿತರೆ. ಘನದ ಜೊತೆ ಒಂದೊಂದು ಸಂಖ್ಯೆಯನ್ನ ಕಳಿತಾ ಹೋಗ್ಬೇಕು, ಅವಾಗ ನಮ್ಗೆ ಉತ್ತರ ಸಿಗುತ್ತೆ. ಟ್ರೈ ಮಾಡಿ.
ಇಂಟ್ ಕೊಟ್ಟಿದ್ದೀನಿ, ಘನ ಸಂಖ್ಯೆಯ ಜೊತೆಗೆ ಒಂದು ಸಂಖ್ಯೆಯನ್ನ ಕಳಿಬೇಕು. ಘನ ಸಂಖ್ಯೆಯಲ್ಲಿ ಒಂದೊಂದು ಸಂಖ್ಯೆಯನ್ನ ಕಳಿತಾ ಹೋಗ್ಬೇಕು, ಅವಾಗ ಸಿಗುತ್ತೆ. ಎಸ್, ಸುಮಾರು ಜನ ರೈಟ್ ಆನ್ಸರ್ಸ್ ನ ಕೊಡ್ತಾ ಇದ್ದೀರಾ. ಎಸ್, ಇಂಟ್ ಕೊಟ್ಟಿರೋದ್ರಿಂದ ಇಂಟ್ ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀರಾ. ಎಸ್, ಎಲ್ಲರಿಗೂ ಕಂಗ್ರಾಟ್ಸ್. ಗುಡ್, ಸರಿ ಇದೆ ನಿಮ್ಮ ಉತ್ತರಗಳು. ಆಪ್ಷನ್ ಡಿ ಯಾರೆಲ್ಲ ಮೆನ್ಷನ್ ಮಾಡಿದಿರಿ, ನಿಮ್ಮ ಉತ್ತರ ಸರಿ ಇದೆ. ನೋಡಿ, ಇದು ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ? ಸೊನ್ನೆಯನ್ನ ಕೊಟ್ಟಿರುವಂತದ್ದು ಯಾವ ರೀತಿ ಸ್ನೇಹಿತರೆ? ಒಂದು ಕ್ಯೂಬ್ ಅಲ್ಲಿ ಒಂದನ್ನ ಕಳೆದಿದ್ದೀವಿ. ಒಂದು ಕ್ಯೂಬ್ ಅನ್ನೋದು ಘನದಿಂದ ಒಂದು ಸಂಖ್ಯೆಯನ್ನ ಕಳಿಬೇಕು ಅಂತ ಹೇಳಿದ್ದೆ. ಒಂದು ಕ್ಯೂಬ್ ಅಲ್ಲಿ ಒಂದನ್ನ ಕಳೆದ್ರೆ 0 ಬರುತ್ತೆ. ನೆಕ್ಸ್ಟ್ 2 ಕ್ಯೂಬ್ ಅಲ್ಲಿ 2 ಕಳಿಬೇಕು. 2 ಕ್ಯೂಬ್ ಅಂದ್ರೆ 8, 8ರಲ್ಲಿ 2 ಕಳೆದ್ರೆ 6. ನೆಕ್ಸ್ಟ್ 24, 3 ಕ್ಯೂಬ್ ಅಲ್ಲಿ 3 ಕಳಿಬೇಕು. 3 ಕ್ಯೂಬ್ ಅಂದ್ರೆ 27, 27ರಲ್ಲಿ 3 ಕಳೆದ್ರೆ 24. ನೆಕ್ಸ್ಟ್ 60 ಇದೆ. 4 ಕ್ಯೂಬ್ ಮೈನಸ್ 4, 4 ಕ್ಯೂಬ್ ಅಂದ್ರೆ 64, 64ರಲ್ಲಿ 4 ಕಳೆದ್ರೆ 60. ನೆಕ್ಸ್ಟ್ ಯಾವ್ದಿದೆ ಸ್ನೇಹಿತರೆ? 120 ಇದೆ. 5 ಕ್ಯೂಬ್ ಮೈನಸ್ 5. ನೆಕ್ಸ್ಟ್ ಇವಾಗ ನಮ್ಗೆ 6 ಕ್ಯೂಬ್ ಅಲ್ಲಿ 6 ಕಳೀರಿ. ಇದೇ ಪ್ಯಾಟರ್ನ್ ಅಲ್ಲಿ ಮುಂದುವರಿಬೇಕು. 6 ಕ್ಯೂಬ್ ಅಂದ್ರೆ 216, 216ರಲ್ಲಿ 6 ಕಳೆದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ? 210 ಬರುತ್ತೆ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6. ಬರಿ. ಕ್ವಶನ್ ನಂಬರ್ 6. 2, 5, 9, 19, 37 ಮುಂದಿನ ಸಂಖ್ಯೆ ಯಾವುದು ಅನ್ನೋದಿಲ್ಲಿ ಪ್ರಶ್ನೆ ಇದೆ. ಯಾರಿಗೆ ವಿಡಿಯೋ ಬ್ಲರ್ ಅಂತ ಕಾಣಿಸ್ತಾ ಇದೆ, ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ 720ಗೆ ಚೇಂಜ್ ಮಾಡ್ಕೊಳ್ಳಿ. 720ಗೆ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಇಂಟ್ ಕೊಡುವಂತದ್ದು ಏನು ಅಂದ್ರೆ ಒಂದ್ಸತಿ ಸ್ಕಿಪ್ ಮಾಡಿ ಮತ್ತೆ ರೀಜಾಯ್ನ್ ಆಗಿ ಮೇಡಮ್, ನೋಡೋಣ. ಇಂಟ್ ಏನಿದೆ ಅಂದ್ರೆ ಇಲ್ಲಿ ಬಹಳ ಸಿಂಪಲ್. 2ರಿಂದ ಗುಣಿಸಿ ಒಂದು ಸಂಖ್ಯೆಯನ್ನ ಕೂಡ್ಬೇಕು, ಮತ್ತೆ 2ರಿಂದ ಗುಣಿಸಿ ಅದೇ ಸಂಖ್ಯೆಯನ್ನ ಕಳಿಬೇಕು. 2ರಿಂದ ಗುಣಿಸಿ ಒಂದು ಸಂಖ್ಯೆಯನ್ನ ಕೂಡೋದು, 2ರಿಂದ ಗುಣಿಸಿ ಒಂದು ಸಂಖ್ಯೆಯನ್ನ ಕಳಿಯೋದು. ಪ್ರೈಮ್ ನಂಬರ್ ಅಲ್ಲ, ಪ್ರೈಮ್ ನಂಬರ್ ಬೇಸಿಸ್ ಮೇಲೆ ಇಲ್ಲ. ಹಾ, ಎರಡರಿಂದ ಗುಣಿಸಿ ಒಂದು ಸಂಖ್ಯೆಯನ್ನ ಕೂಡ್ಬೇಕು, 2ರಿಂದ ಗುಣಿಸಿ ಅದೇ ಸಂಖ್ಯೆಯಿಂದ ಕಳಿಬೇಕು. ಓಕೆ, ಸಾಲ್ವ್ ಮಾಡೋಣ. ನೋಡ್ರಿ, 2ನ್ನ 2ರಿಂದ ಗುಣಿಸಿ, 2 2 4, 1 ಕೂಡಿ, 2 2 4, 4 + 1 ಎಷ್ಟು ಸ್ನೇಹಿತರೆ? 5. ಮತ್ತೆ
ಅದೇ 5ರಿಂದ ಮತ್ತೆ 2 ಗುಣಿಸಿ. 5 10, 10ರಲ್ಲಿ 1 ಕಳೀರಿ. 5 10, 10ರಲ್ಲಿ 1 ಕಳೀರಿ. ಎಷ್ಟು ಬರುತ್ತೆ ಸ್ನೇಹಿತರೆ? 9 ಬರುತ್ತೆ. ನೆಕ್ಸ್ಟ್ 9, 9 ಎಷ್ಟು ಸ್ನೇಹಿತರೆ? 18, 18ರಲ್ಲಿ 1 ಕಳೀರಿ. ಸಾರಿ, 18ರಲ್ಲಿ 1 ಕೂಡಿ. ಇಲ್ಲಿ ಕೂಡಿದೀವಿ, ಇಲ್ಲೂ ಕೂಡ್ಬೇಕು. 9 18 ಪ್ಲಸ್ 1 ಎಷ್ಟು ಸ್ನೇಹಿತರೆ? 19. ನೆಕ್ಸ್ಟ್ 19 ಎಷ್ಟು ಸ್ನೇಹಿತರೆ? 19 38. ಇವಾಗ ಏನ್ ಮಾಡ್ಬೇಕು? ಕಳಿಬೇಕು. ಎಷ್ಟು ಬಂತು? 37. ನೆಕ್ಸ್ಟ್ 37 ಇಂಟು 2. 37 2ಲಿ 74. 74ಕ್ಕೆ 1 ಕೂಡ್ಬೇಕು. ಎಷ್ಟಾಗುತ್ತೆ ಅದು? 75 ಆಯ್ತು. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. 75, ನಾಟ್ 73. ನೋಡಿ, ಆಲ್ಟರ್ನೇಟಿವ್ ಆಗಿ ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಬರಬೇಕು ಸ್ನೇಹಿತರೆ. 73 ಬರಲ್ಲ, ಇವೆರಡು ಮೈನಸ್ ಇದೆ. ಇಲ್ಲಿ ಪ್ಲಸ್ 1 ಕೂಡಿ, ಇಲ್ಲೆಲ್ಲ ಕೂಡ್ಕೊಂಡಿದೀವಿ, ಇಲ್ಲೂ ಕೂಡ್ಕೋಬೇಕು ಸ್ನೇಹಿತರೆ. ನೋಡ್ಕೊಳ್ಳಿ, 2 2ಲಿ 4, 4ಕ್ಕೆ 1 ಕೂಡದೆ 5 ಬಂತು. ಇವಾಗ 5ರಿಂದ ಮತ್ತೆ 2 ಗುಣಿಸಿ 1 ಕಳಿಬೇಕು. 5 2ಲಿ 10, 10ರಲ್ಲಿ 1 ಕಳೆದ್ರೆ ಎಷ್ಟು ಸ್ನೇಹಿತರೆ? 9. ನೆಕ್ಸ್ಟ್ 9 2ಲಿ 18, 18ಕ್ಕೆ 1 ಕೂಡಿದ್ರೆ 19, 19 2ಲಿ 38, 38ರಲ್ಲಿ 1 ಕಳಿಬೇಕು. ಒಂದ್ಸತಿ ಕೂಡೋದು ಪ್ಲಸ್ 1, ಒಂದ್ಸತಿ ಕಳಿಯೋದು ಅಷ್ಟೇ ಸ್ನೇಹಿತರೆ. ಬಹಳ ಸಿಂಪಲ್ ಇದೆ, ಜಾಸ್ತಿ ಇದ್ ಮಾಡ್ಕೊಳಕ್ ಹೋಗ್ಬೇಡಿ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಒಂದ್ಸತಿ ಪ್ಲಸ್ 1 ಕೂಡೋದು, ಒಂದ್ಸತಿ ಪ್ಲಸ್ 1 ಕಳಿಯೋದು. Next question, question number 7. 216 is to 81 as is to 144 question mark. 216 is to 81 as is to 144 question mark. Option A 81, option B 100, option C 121, option D 269. ಏನ್ ಬರುತ್ತೆ ನೋಡಿ ಸ್ನೇಹಿತರೆ? ಟು 216 ಇಷ್ಟು 81, 144 ಇಷ್ಟು ಡ್ಯಾಶ್. ಟ್ರೈ ಮಾಡಿ.
ತಿಳಿತಿಲ್ಲ ಸರ್. ನೀವು ಮ್ಯಾಕ್ಸಿಮಮ್ ಕೆಲವೊಬ್ರು ಮಾತ್ರ ಎ ಅಂತ ಯಾರು ಆನ್ಸರ್ ಮೆನ್ಷನ್ ಮಾಡಿದೀರಾ ನಿಮ್ಮ ಉತ್ತರ ಸರಿ ಇದೆ. ಉಳ್ದವ್ರದ್ದು ಆನ್ಸರ್ ರಾಂಗ್ ಇದೆ. ಸರ್ ಹೇಗೆ ಸರ್? 216:81 ಅಲ್ವಾ ಸ್ನೇಹಿತರೆ? ನೋಡಿ ಇಲ್ಲಿ ಈ ಸಂಖ್ಯೆನ ನೋಡಿ, 2 + 1 + 6, 2 + 1 3, 3 + 6 9, 9 ಸ್ಕ್ವೇರ್ ಮಾಡ್ಕೋಬೇಕು ಸ್ನೇಹಿತರೆ. 9 ಸ್ಕ್ವೇರ್ ಮಾಡ್ಕೋಬೇಕು. 9 ಸ್ಕ್ವೇರ್ ನ ಬೆಲೆ 81. 9 ಸ್ಕ್ವೇರ್ ನ ಬೆಲೆ 81. ನೆಕ್ಸ್ಟ್ 144. 144 ಅದೇ ಮೆಥಡ್ ಅಲ್ಲಿ ಮಾಡೋಣ. 1 + 4 + 4 ಹೋಲ್ ಸ್ಕ್ವೇರ್. 4 + 4 8, 8 + 1 9, 9 ಸ್ಕ್ವೇರ್ ಮಾಡಬೇಕು. 9 ಸ್ಕ್ವೇರ್ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ಸ್ನೇಹಿತರೆ? ಉತ್ತರ ಎಷ್ಟು ಬರುತ್ತೆ? ಅದು ಸಹ 81 ಬರುತ್ತೆ. ಹೌದಾ? ಅದು ಸಹ ಆನ್ಸರು 81 ಬರುತ್ತೆ. 81 ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. 2 + 1 3, 3 + 6 9, 9 ಸ್ಕ್ವೇರ್ ಅಂದ್ರೆ 81. 1 + 4 8, 5, 5 + 4 9, 9 ಸ್ಕ್ವೇರ್ ಅಂದ್ರೆ ಎಷ್ಟು? 9 ಸ್ಕ್ವೇರ್ ಅಂದ್ರೆ ಮತ್ತೆ 81. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ವೆರಿ ವೆರಿ ಸಿಂಪಲ್ ಕ್ವಶನ್. ನೆಕ್ಸ್ಟ್ ಇದೇ ಟೈಪ್ ಅಲ್ಲಿ ಮತ್ತೊಂದು ಕ್ವಶನ್ ನ ಸಾಲ್ವ್ ಮಾಡೋಣ. ಇದೇ ಟೈಪ್ ಅಲ್ಲಿ ಮತ್ತೊಂದು ಕ್ವಶನ್ ನ ಸಾಲ್ವ್ ಮಾಡೋಣ. Two by 3 is to 30/6 as is to dash 222 divided by 30. Option A 5/4, option B 4/5, option C 5/6, option D 6/5. Okay. ಇದೊಂದು ಕ್ವಶನ್ ನ ಸಾಲ್ವ್ ಮಾಡೋಣ. ಆಮೇಲೆ ಒಂದಷ್ಟು ನಿಮ್ಮ ಡೌಟ್ಸ್ ಗಳಿಗೆ ನಾನು ಆನ್ಸರ್ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ.
ಇದು ಯಾವ ತರ ಬಂದಿದೆ ಕ್ವಶನ್, ಆನ್ಸರ್ ಏನು ಅನ್ನೋದನ್ನ ನೋಡ್ಬೇಡ. 2/3 ಎಷ್ಟು ಇದು ಯಾವ್ದು ಬಂದಿದೆ? 30/6 ಯಾವ ರೀತಿ ಬಂದಿದೆ ಅಂದ್ರೆ ಸ್ನೇಹಿತರೆ 3³ + 3 ಡಿವೈಡೆಡ್ ಬೈ 2² + 2. 3³ + 3 2² + 2. ಇಲ್ಲಿ 2/3 ಏನಿದೆ ಇದನ್ನೇ ಬಳಸ್ಕೊಂಡಿದೀವಿ. ಇದರ ಋತ್ಕ್ರಮ ಅಂದ್ರೆ ರಿವರ್ಸ್ ಅಲ್ಲಿ ತಗೋಬೇಕು. 2/3 ಅಂದ್ರೆ 3/2 ಆಗುತ್ತೆ. 3³ + 3 2² + 2. ಒಂದ್ರಲ್ಲಿ ಘನ ತಗೋಬೇಕು, ಒಂದ್ರಲ್ಲಿ ವರ್ಗ ತಗೋಬೇಕು. 3³ ಅಂದ್ರೆ 27, 27ಕ್ಕೆ 3 ಕೂಡಿದ್ರೆ 30, 2² ಅಂದ್ರೆ 4, 4ಕ್ಕೆ 2 ಕೂಡಿದ್ರೆ 6, ಮುಗೀತು. ನೆಕ್ಸ್ಟ್ ಇದೇ ತರ ನಾವು 222 ಹೆಂಗ್ ಬಂದಿದೆ ಅನ್ನೋದನ್ನ ಕಂಡ್ಕೊಳ್ಳೋಣ. ಓಕೆ, ಇಲ್ಲಿ ನಮ್ಗೆ 5 ಮತ್ತೆ 6 ಅಷ್ಟೇ ಆಪ್ಷನ್ ಇರೋದು. 5, 6 ಆಪ್ಷನ್ಗಳು ಏನಿದಾವೆ ಅದ್ರ ಬೇಸಿಸ್ ಮೇಲೆ ನಾವು ತಗೋಬೇಕು ಸ್ನೇಹಿತರೆ. ನೋಡಿ 222 ಅಂದ್ರೆ ಇದು ದೊಡ್ಡ ಸಂಖ್ಯೆ, 30 ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ 6 ಮೇಲ್ಗಡೆ ಬರಬೇಕು ಅಥವಾ 5 ಮೇಲ್ಗಡೆ ಬರಬೇಕು. 5/4 ತಗೊಂಡ್ರೆ 5 ಮೇಲ್ಗಡೆ ಬರೋ ರೀತಿಯಲ್ಲಿ, 6/5 ತಗೊಂಡ್ರೆ 6 ಮೇಲ್ಗಡೆ ಬರೋ ರೀತಿಯಲ್ಲಿ ತಗೋಬೇಕು. ಓಕೆ, ಸೊ ನಾನು 6ನ್ನ ತೆಗೆದುಕೊಂಡಾಗ 6³ + 6, 6³ ಅಂದ್ರೆ 216, 216 + 6 222 ಆಗುತ್ತೆ. ನೆಕ್ಸ್ಟ್ ಕೆಳಗಡೆ 5 ಇದೆ, 5² + 5. 5² ಅಂದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ? 5² ಅಂದ್ರೆ 25, 25ಕ್ಕೆ 5 ಕೂಡಿದ್ರೆ 30 ಬರುತ್ತೆ. ಸೊ ಇಲ್ಲಿ 6/5 ತಗೊಂಡಿದೀವಿ. ಅದರ ಋತ್ಕ್ರಮ ಏನಾಗುತ್ತೆ ಇಲ್ಲಿ? 5/6. ಇಲ್ಲಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಹಾ, ಈಗ ಕೇಳಿಸ್ಕೊಳ್ಳಿ. 8 ಪ್ರಾಬ್ಲಮ್ಸ್ ಆಗಿದೆ. ಪ್ರಾಬ್ಲಮ್ಸ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಒಂದು 2 ಮಿನಿಟ್ಸ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಿಮ್ಗೆ ನಂಬರ್ ಸೀರೀಸ್ ಫಸ್ಟ್ 2 ವಿಡಿಯೋಸ್ ಆಗಿದೆಯಲ್ಲ, ಆ ನಂಬರ್ ಸೀರೀಸ್ ಪ್ರಾಬ್ಲಮ್ಸ್ ನ ನೋಡಿ. ಇದು 3ನೇ ವಿಡಿಯೋ ನಂಬರ್ ಸೀರೀಸ್ ಮೇಲೆ ಮಾಡ್ತಾ ಇರೋಂಥದ್ದು. ನೀವು ಆಲ್ಫಾಬೆಟ್ಸ್ ಮತ್ತೆ ನಂಬರ್ಸ್ ಸೀರೀಸ್ ಅದು ಮಿಕ್ಸ್ ಮಾಡಿಕೊಟ್ಟಾಗ ನಿಮಗೆ ಕನ್ಫ್ಯೂಸ್ ಆಗ್ಲಿಲ್ಲ. ಓಕೆ, ಅವಾಗ ನಿಮಗೆ ಕನ್ಫ್ಯೂಸ್ ಆಗ್ಲಿಲ್ಲ ಅಂದ್ರೆ 3ನೇದು ಮತ್ತೆ 4ನೇ ವಿಡಿಯೋ ನಾವೇನ್ ಮಾಡಿದೀವಿ ಅದ್ರ ಮೇಲೆ ಕನ್ಫ್ಯೂಸ್ ಆಗ್ಲಿಲ್ಲ. ನಿಮ್ಗೆ ಜಾಸ್ತಿ ತೊಂದರೆ ಆಗ್ತಾ ಇರೋದು ಇಲ್ಲಿ ಅಂದ್ರೆ ನಂಬರ್ ಸೀರೀಸ್ ಮೇಲೆ. ಸೊ ಆ ಕಾರಣದಿಂದ ಏನ್ ಮಾಡೋಣ ಅಂದ್ರೆ ನಂಬರ್ ಸೀರೀಸ್ ಇನ್ನೊಂದು 3-4 ಕ್ಲಾಸ್ ನಾನು ತಗೊಳಲ್ಲ. ನಂಬರ್ ಸೀರೀಸ್ ಬಿಡ್ತೀನಿ. ನಂಬರ್ ಸೀರೀಸ್ ಮೇಲೆ ಒಂದು ಅಥವಾ 2 ಫಾರ್ಮುಲಾ ಇಟ್ಕೊಂಡು ಒಂದು 5 10 ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. 1 ಅಥವಾ 2 ಫಾರ್ಮುಲಾ ಅಥವಾ 2 ಇದನ್ನ ಇಟ್ಕೊಂಡು ನಾವು ಒಂದು 5 10 ಪ್ರಾಬ್ಲಮ್ ನ ಒಂದೊಂದು ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡೋಣ. ಅವಾಗ ನಿಮ್ಗೆ ಈಸಿ ಆಗ್ಬೋದು ಅಂತ ನನಗನ್ಸುತ್ತೆ. ಓಕೆ, ನಿಮಗೆ ಯಾಕೆ ಗೊತ್ತಾಗೋದಿಲ್ಲ? ಸುಮಾರು ಜನ ಹೇಳ್ತಾ ಇದೀರಿ ಸರ್ ನಿಮ್ಗೆ ಇದೇ ಮೆಥಡ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಬೈ ಪ್ರಾಕ್ಟೀಸ್ ಅಷ್ಟೇ ಗೊತ್ತಾಗೋದು. ಯಾಕಂದ್ರೆ ಒಂದೊಂದು ಏನು ಮೆಥಡ್ ಮೇಲೆ ಅವರು ಕೊಟ್ಟಿರ್ತಾರೆ. ಆದ್ರಿಂದ ನಾನು ನಿಮ್ಗೆ ತಿಳಿಸುವಂತದ್ದು ಇನ್ನೊಂದು 3-4 ಕ್ಲಾಸು ನಾನು ನಂಬರ್ ಸೀರೀಸ್ ಮೇಲೆ ಕ್ವಶನ್ಸ್ ತಗೊಳಲ್ಲ. ಓಕೆ, ಆಮೇಲೆ ನೀವು ಮೆಂಟಲ್ ಎಬಿಲಿಟಿನೇ ಬಹಳ ಕಷ್ಟ ಅಂತ ಅನ್ಕೊಂಡ್ಬಿಡ್ತೀರಿ. ಮೆಂಟಲ್ ಎಬಿಲಿಟಿ ನಿಜವಾಗ್ಲೂ ಕಷ್ಟ ಅಲ್ಲ. ಮೆಂಟಲ್ ಎಬಿಲಿಟಿ ನಿಜವಾಗ್ಲೂ ಕಷ್ಟ ಅಲ್ಲ, ಬಹಳ ಈಸಿ ಇರುತ್ತೆ. ಬೇಕಾದ್ರೆ ನೀವು
ಏನು ಎಕ್ಸಾಮ್ ಬರೆದು ಬಂದಿದ್ದ ದಿವಸ ನೀವೇ ಹೇಳ್ತೀರಾ ಸರ್ ನಾನು ಚೆನ್ನಾಗಿ ಆನ್ಸರ್ ಮಾಡಿದೀನಿ ಅಂತ. ಆ ರೀತಿ ನಾವು ಪ್ರಿಪೇರ್ ಆಗೋಣ. ಓಕೆ, ಆ ರೀತಿ ನಾವು ಪ್ರಿಪೇರ್ ಆಗೋಣ. ನಾನು ನಿಮಗೆ ತಿಳಿಸುವಂತದ್ದು ಸೆಕೆಂಡ್ ವಿಡಿಯೋ ನಾನು ಏನ್ ಮಾಡಿದೀನಿ, ಒಂದಷ್ಟು ಬೇಸಿಕ್ಸ್ ನ ಹೇಳಿದ್ದೀನಿ. ಯಾರು ನೋಡಿಲ್ಲ ಅವ್ರು ನೋಡಿ. ಓಕೆ, ಸೆಕೆಂಡ್ ವಿಡಿಯೋ ಮೆಂಟಲ್ ಎಬಿಲಿಟಿ ಮೇಲೆ ನಾನು ಏನ್ ಮಾಡಿದೀನಿ, ಒಂದಷ್ಟು ಬೇಸಿಕ್ಸ್ ನ ಹೇಳಿದ್ದೀನಿ, ಅದನ್ನ ನೋಡಿ. ಸ್ಕ್ವೇರ್ ನಂಬರ್ಸ್, ಕ್ಯೂಬ್ ನಂಬರ್ಸ್ ಮಿನಿಮಮ್ ಒಂದು 20ವರೆಗೂ ನಮಗೆ ಬರಬೇಕು. ಯಾರಿಗ್ ಬರಲ್ಲ ಅವರು ಒಂದ್ ಕಡೆ ಸಿಂಪಲ್ ಆಗಿ ಅದನ್ನ ಬರ್ದಿಟ್ಕೊಳ್ಳಿ. ಓಕೆ, ವರ್ಗಗಳು, ಘನಗಳು, ವರ್ಗಮೂಲ, ಘನಮೂಲ ಒಂದು 20ವರೆಗಾದ್ರೂ ಬರ್ಬೇಕು ನಮಗೆ. ಅವಾಗ ನಮ್ಗೆ ಈಸಿ ಆಗ್ತದೆ. ಅದಾದ್ಮೇಲೆ ನಾವು ಒಂದೊಂದು ಕಾನ್ಸೆಪ್ಟ್ ಮೇಲೆ ಒಂದು 5ರಿಂದ 10 ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಆಗ್ಬೋದಲ್ಲ? ವಿಡಿಯೋಸ್ಗೆ ಚಾಪ್ಟರ್ಸ್ ನೇಮ್ ಹಾಕಿ. ಆರಂಭದಲ್ಲಿ ಹಾಕಿದೀನಲ್ಲ, ನಂಬರ್ ಸೀರೀಸ್ ಅಂತ ಹಾಕಿದೀನಲ್ಲ. ಇಷ್ಟನ್ನ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಒಂದು ಕಾನ್ಸೆಪ್ಟ್ ಮೇಲೆ ಮೆಂಟಲ್ ಎಬಿಲಿಟಿನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗ್ಲಿ. ಶುಭ ದಿನ. ಧನ್ಯವಾದಗಳು.